ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಮತಿ ಕ್ರಿಯೇಷನ್. ನೋಡಿ, ಈ ಸೀರೆಗೆ ಇವತ್ತು ನಾವು ಡಬಲ್ ಕಲರ್ ಬೇಬಿ ಕುಚ್ಚನ್ನು ಕಟ್ಟೋದು ನೋಡೋಣ. ಇದಕ್ಕೆ ಬೇಕಾದಂಥ ಕಲರ್, ಈ ಸ್ಯಾರಿಗೆ ಬೇಕಾದಂಥ ಕಲರ್ಸ್. ಸ್ಯಾರಿ ಬಂದು ಪರ್ಪಲ್ ಬಾರ್ಡರ್ ಮತ್ತೆ ಪಲ್ಲು ಬಂದು ಲೈಟ್ ಪ್ಯಾರೆಟ್ ಗ್ರೀನ್. ಸ್ಯಾರಿ ಕಲರ್ ಪರ್ಪಲ್, ಲೈಟ್ ಪ್ಯಾರೆಟ್ ಗ್ರೀನ್ ಬಾರ್ಡರ್ ಮತ್ತೆ ಪಲ್ಲು ಕಲರ್. ಕುಚ್ಚು ಕಟ್ಟೋದಕ್ಕೆ ಅಂತೇಳಿ ಜರಿ ಥ್ರೆಡ್, ಯಾಕಂದರೆ ಈ ಬಾರ್ಡರ್ಗೆಲ್ಲ ಬಂದು ಜರಿ ಥ್ರೆಡ್ ಇದೆ. ಮತ್ತು ಇದು ಪಲ್ಲುಗೆ ಕ್ರೋಶಾ ಚೈನ್ ಅಂತೇಳಿ ಹಾಕಬೇಕು. ಅದರಲ್ಲೇ ಬೇಬಿ ಕುಚ್ಚನ್ನು ಕಟ್ಟೋದು. ಅದಕ್ಕೆ ಬೇಕಾದಂಥ ನೀಡಲ್ ನಂಬರ್ 10. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಕಳಿಸುವಂಥ ನೋಟಿಫಿಕೇಷನ್ ಬೇಗ ಬಂದು ತಲುಪುತ್ತೆ. ನೋಡಿ, 6 ಎಳೆ ಈ ಥರ ಸುತ್ಕೋಬೇಕು. ಸುತ್ಕೊಂಡು ಈಗ ನೋಡಿ, ಫಸ್ಟ್ ಲಾಕ್ ಮಾಡ್ಕೋಬೇಕು ಈ ಥರ. ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಈಗ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಈ ಥರ ಒಳಗಡೆ ಮಾಡಬೇಕು. ಮಾಡಿ ದಾರ ಮತ್ತು ಕ್ರೋಶದಿಂದ ಎಳ್ಕೊಬೇಕು. ಹಿಂಗೆ ಹಿಡಿದು ಇಲ್ಲಿ ಕ್ರೋಶ ಆಗಬೇಕು. ಈ ಥರ ಲಾಕ್ ಮಾಡಬೇಕು. ಮತ್ತು 1 2 3 4 5 ಸೇಮ್. ಮತ್ತು ಕುಚ್ಚು ಬರಲಾರ್ದಂಗೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಈ ಚೈನ್ ಲೆಂತ್ ನೋಡಿಕೊಂಡು ಕರೆಕ್ಟಾಗಿ ಈ ಥರ ನಾವು ಸ್ಯಾರಿನಲ್ಲಿ ಹಾಕಿ ತೆಗಿಬೇಕು. ಇದು ಸ್ಯಾರಿ ಫುಲ್ ಈ ಥರ ಕುಚ್ಚು ಬರಲಾರ್ದಂಗೆ ಚೈನ್ ಒಂದು ಲೈನ್ ವರ್ಕ್ ಮಾಡಬೇಕು. 1 2 3 4 5 ನೋಡಿ, ಕರೆಕ್ಟಾಗಿ ಈ ಥರ ಲೆಂತ್ ನೋಡಿಕೊಂಡು ಇಷ್ಟು ಒಳಗಡೆ ಹಾಕಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಈ ಥರ ತಗೊಂಡು ಇಲ್ಲಿ ಲಾಕ್ ಮಾಡಬೇಕು. ಇದು ನೋಡಿ, ಈ ಥರ ಬರುತ್ತೆ. ಬಾರ್ಡರ್ ಫುಲ್ ಒಂದು ಲೈನ್ ಕ್ರೋಶ ವರ್ಕ್ ಮಾಡಬೇಕು. ಈ ಥರ ನೈಸಾಗಿ ಈ ಪಲ್ಲು ಫುಲ್ ಒಂದು ಲೈನ್ ಆಗಬೇಕು. ಇದ್ರ ಮೇಲೆ ನಾವು ಈಗ ಕುಚ್ಚು ಕಟ್ಟಬೇಕು. ನೋಡಿ, ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ ಅವ್ರಿಗಿದು ಸುಲಭವಾದಂತಹ ಡಿಸೈನ್. ಎಲ್ಲಿ ಕುಚ್ಚು ಬರಲಾರ್ದಂಗೆ ನೀಟಾಗಿ ಹಾಕ್ಕೊತ ಹೋಗಬೇಕು. ನೋಡಿ ಈ ಥರ ಬಂದಿದೆ. ಈಗ ಇದರಲ್ಲಿ ಕುಚ್ಚು ಕಟ್ಟೋದು. ಅದಕ್ಕಾಗಿ ಈ ಥರ ರೆಡಿ ಮಾಡ್ಕೊಂಡಂಥ ದಾರ 150, ಪರ್ಪಲ್ ಕಲರ್ 150, ಲೈಟ್ ಪ್ಯಾರೆಟ್ ಗ್ರೀನ್ 150. ಕುಚ್ಚು ಕಟ್ಟೋದು ತೋರಿಸ್ಕೊಡ್ತೀನಿ. ಫಸ್ಟ್ ಈ ಥರ ಇದರಲ್ಲಿ ಸೇರಿಸ್ಕೋಬೇಕು. ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಈ ಥರ. ನಾರ್ಮಲ್ ದಾರದಿಂದ ಈ ಥರ ಒಂದೆರಡು ಸತಿ ಸುತ್ತಿ ಗಂಟು ಹಾಕೋಬೇಕು. ಎರಡು ಗಂಟೆ ಹಾಕೋಬೇಕು. ಈ ಥರ ಕೊಂಡ್ಮೇಲೆ ಜಸ್ಟ್ ಟ್ರಿಮ್ ಮಾಡಬೇಕು. ಈಗ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟು ಈ ಕಲರ್ ಬಂದಿದೆ. ಈಗ ಪರ್ಪಲ್, ಇದ್ರ ಮೇಲೆ ಡಬಲ್ ಕಲರ್ ಅಲ್ಲ, ಯಾವ ರೀತಿ ನೋಡಿ. ಇದ್ರ ಮೇಲೇ ಈ ಥರ ತಗೊಂಡು
ಇಷ್ಟು ಈ ಥರ ನೋಡಿ, ಇಷ್ಟು ದಾರ ಬಿಟ್ಟು ಈ ಥರ ತೊಗೊಂಡಿದೆ. ಸಿಲ್ವರ್ ಕಲರ್ ಮತ್ತು ಸ್ಯಾರಿದಲ್ಲಿ ಸಿಲ್ವರ್ ಕಲರ್ ಇದ್ದಕ್ಕೆ ಅದು ಫಿನಿಶಿಂಗ್ಗೆ ಕುಚ್ಚು ಕಟ್ಟಕ್ಕಂತೇಳಿ ಸಿಲ್ವರ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಜರಿ ಥ್ರೆಡ್. ನಾವು ಸೀರೆಗೆ ಫಿನಿಶಿಂಗ್ ಗೋಲ್ಡ್ ಕಲರ್ ಇದೆ, ಗೋಲ್ಡ್ ಕಲರ್ ಕಟ್ಬೋದು. ಯಾವುದು ಸಿಲ್ವರ್, ಕ್ರಾವ್ ಕಲರ್, ಬ್ರೌನ್ ಕಲರ್ ಈ ಥರ ಎಲ್ಲ ಡಿಫ್ರೆಂಟ್ ಕಲರ್ಸು ಸಿಗುತ್ತೆ. ಅದು ನಾವು ಫಿನಿಶಿಂಗಿಂದ ಮಾಡ್ಬೋದು. ನಾನೀಗ ಸಿಲ್ವರ್ ಕಲರ್ ಇದ್ದಿದ್ದಕ್ಕೆ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬ್ಯಾಕ್ ಸೈಡ್ ನಾಟ್ ಹಾಕೋಬೇಕು. ಈಗ ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಷ್ಟು. ಈಗ ಬ್ಯಾಕ್ ಸೈಡ್ ಈ ಥರ ಬ್ಯಾಕ್ ಸೈಡಿಂದು ಈ ಥರ ಇಟ್ಕೊಂಡು ಅಲ್ಲಿ ಎಷ್ಟು ಬೇಕೋ ಅಷ್ಟು, ಈ ಮುಂದೆ ಯಾವ ಥರ ಎಷ್ಟು ಲೆವೆಲ್ ಇದೋ ಅದನ್ನು ಲೆವೆಲ್ಲಾಗೆ ಕಟ್ ಮಾಡಬೇಕು. ನೋಡಿ ಸೇಮ್ ಬಂದಿದೆ. ನೋಡಿ ಮತ್ತೊಂದು ಬೇರೆ ವಿಧದಲ್ಲಿ ತೋರಿಸ್ತೀನಿ, ಯಾವ ರೀತಿ ಈ ಥರ ಮಾಡಿಕೊಂಡು ಫ್ರಂಟಲ್ಲಿ ಫಸ್ಟ್ ಟೈಮ್ ಕಟ್ ಮಾಡ್ತೀವಿ, ಬ್ಯಾಕ್ ಸೈಡ್ ಯಾವ ಥರ ಕಟ್ ಮಾಡ್ಬೇಕಂತೇಳಿ ತೋರಿಸ್ಕೊಡ್ತೀನಿ. ನಾವು ಇದಕ್ಕೆ ಈಗ ನಾಟ್ ಹಾಕೋಣ. ಇದು ಲೆಂತ್ ನೋಡಿ ಕಟ್ ಮಾಡಿ. ಈಗ ಪರ್ಪಲ್ ಕಲರ್ ಬ್ಯಾಕ್ ಸೈಡು ಸ್ವಲ್ಪ ಇಷ್ಟು ಬಿಟ್ಟು ನೋಡಿ ಇಷ್ಟು. ಈಗ ಜರಿ ಥ್ರೆಡ್ಡಿಂದ ಈ ಥರ ಸುತ್ಕೊಂಡು ಇದರಲ್ಲೇ ಲಾಕ್ ಮಾಡಬೇಕು. ಈ ಥರನೇ ಚೆನ್ನಾಗಿ ನಾವು ಎಷ್ಟು ಸುತ್ಕೊಂಡು ಹೆಚ್ಚಿಗೆ ಹಾಕ್ತೀವೋ ಅಷ್ಟು ಲುಕ್ ಇರುತ್ತೆ. ನೋಡಿ ಈ ಥರ ಬಂದಮೇಲೆ ಇಲ್ಲಿ ಬ್ಯಾಕ್ ಸೈಡು ಸೂಜಿನ ಹಿಂಗೆ ಎಳ್ಕೊಂಡು ನಾವು ಇಷ್ಟು ಕಟ್ ಮಾಡ್ಕೋಬೇಕು. ಫಸ್ಟು ಫ್ರಂಟಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ. ಈಗ ನೋಡಿ ಈ ಥರ ಬಂದಿದೆಯಲ್ಲ, ಫ್ರಂಟಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇದೆ ಈ ಥರನೇ ಬಿಟ್ಟಿದೆಯಲ್ಲ, ಇದು ಯಾವ್ದ್ರ ಕಡೆಯಿಂದ ಈ ಥರ ಬಿಟ್ಟಿದ್ದಂದರೆ ನಮಗೆ ಹಿಂಗೆ ಕೈಗೆ ತೊಗೊಂಡು ಈ ಥರ ಕಟ್ ಮಾಡೋಕೆ ನಾವು ಫಸ್ಟಿಗೆ ಯಾವ ಥರ ಇದೆ ಬ್ಯಾಕ್ ಈ ಥರ ಮಾಡಿ ತೋರಿಸ್ಕೊಟ್ಟಿದೆ. ಆದರೆ ಈಗ ಬೇರೆ ವಿಧದಲ್ಲಿ ನೋಡೋಣ. ಈಗ ನಾವು ಇದು ಫ್ರಂಟ್ ಆಯ್ತು, ಇದು ಬ್ಯಾಕ್ ಸೈಡ್ ಅಂದರೆ ಸ್ಯಾರಿನ ಹಿಂಗೆ ಉಲ್ಟಾ ಮಾಡಿ, ಅಂದರೆ ಫಸ್ಟಿಗೆ ಒಂದು ಲೈನೆಲ್ಲ ಫಸ್ಟಿಗೆ ಈ ಥರ ಸ್ವಲ್ಪ ಬಿಟ್ಕೊಂಡು ಫ್ರಂಟಲ್ಲಿ ಈ ಥರ ಕಟ್ ಮಾಡಿ, ನಂತರ ಬ್ಯಾಕ್ ಸೈಡ್ ಸ್ಯಾರಿ ಹಿಂಗೆ ತೆಗೆದು ಇಲ್ಲಿನೂ ಈ ಥರ ಕಟ್ ಮಾಡ್ಕೋಬೋದು.
ಇದೂ ತುಂಬ ಸುಲಭ. ನೋಡಿ ಸೇಮ್ ಬಂದಿದೆಯಲ್ಲ, ಇದೇ ಥರನೇ ಮಾಡಿರಿ, ತುಂಬ ಸುಲಭವಾಗಿರುತ್ತೆ.